ಜಮಾತೆ ಇಸ್ಲಾಮಿ ಕಡೆಯಿಂದ ಮಂಗಳೂರಿನಿಂದ ಆಗಮಿಸಿದಂತಹ ಮೊಹಮ್ಮದ್ ಕುಯಿಯವರು 3 ದಿನದಿಂದ ನಮಗೆ ಒಳ್ಳೆಯ ಕುರಾನದ ಕನ್ನಡದಲ್ಲಿ ಅನುವಾದ ಮಾಡಿ ಬಹಳ ಚೆನ್ನಾಗಿ ಹೇಳಿಕೊಡುತ್ತಿದ್ದಾರೆ. ಇವತ್ತಿನ ದಿನ ಅವರು ಜೀವನವೆಂದರೆ ಏನು, ಜೀವನದ ಬಗ್ಗೆ ಬಹಳ ಚೆನ್ನಾಗಿ ಅತಿ ಭಾವುಕರಾಗಿ ಹೇಳಿಕೊಟ್ಟರು. ನಾವು ಇಲ್ಲಿ ನಮ್ಮದು ಯಾವಾಗಲೂ ಏನಂತಾರೆ, ಹುಟ್ಟು ನಿಶ್ಚಿತ, ಸಾವು ನಿಶ್ಚಿತ, ಹುಟ್ಟು ಅನಿಶ್ಚಿತ ಅಂತ. ಅದಕ್ಕೆ ಎಲ್ಲರೂ ಬಂದ ಮೇಲೆ ಎಲ್ಲರೂ ಒಂದು ದಿವಸ ಸಾಯೋದಿದೆ. ಅಂತಹ ಹುಟ್ಟು ಸಾವಿನ ಮಧ್ಯೆ ಬದುಕು ನಾವು ಚೆನ್ನಾಗಿ ಬದುಕಬೇಕು. ಇರಷ್ಟು ದಿವಸ ನಾವು ಜೀವನವನ್ನು ಯಾರಿಗೂ ತೊಂದರೆ ಆಗದಂತೆ ಇರಬೇಕು ಅಂತ ಹೇಳಿಕೊಟ್ಟರು. ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟರು. ಯಾವಾಗಲೂ ನಾವು ನಮಗಿಂತ ಕೆಳಗಿದ್ದವರನ್ನು ನೋಡಿ ನಾವು ಜೀವನ ಮಾಡಬೇಕು. ಹಾಗೆಯೇ ನಾವು ಅತಿ ಪ್ರಭಾವಿತ ವ್ಯಕ್ತಿಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಅನುಸರಣೆ ಮಾಡಬೇಕು ಅಂತ ಅವರು ಬಹಳ ಮಾರ್ಮಿಕವಾಗಿ ಹಾಗೆ ಬಹಳ ಭಾವುಕವಾಗಿ ಹೇಳಿಕೊಟ್ಟರು. ಇಂತಹ ಪ್ರವಚನ ನಾನು ಕನ್ನಡದಲ್ಲಿ ಪುರಾಣನ ಅನ್ನೋ ಸ್ವರ ಕೇಳಿದ ಇದೇ ಮೊದಲ ಥರ ನಮಗೆ ಬಹಳ ಚೆನ್ನಾಗಿ ಅನಿಸ್ತು. ಇದೇ ರೀತಿ ಪದೇ ಪದೇಯಾಗಿ ಅವರು ಬಂದು ಈ ಥರ ಜೀವನದ ಮೌಲ್ಯಗಳ ಬಗ್ಗೆ ನಮಗೆ ಹೇಳಿಕೊಟ್ರೆ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಕಲ್ಯಾಣದಲ್ಲಿ ಇಂಥ ಕಾರ್ಯಕ್ರಮ ಮಾಡಿಸಿದ್ದಕ್ಕೆ ಎಲ್ಲ ಬಂದವರಿಗೆ ಎಲ್ಲರಿಗೂ ನಾವು ತುಂಬ ಧನ್ಯವಾದ. ವತಿಯಿಂದ ಪ್ರತಿ ವರ್ಷದಿಂದ ಈ ವರ್ಷ ಪುರಾಣ ಪ್ರವಚನ ನಾನು 3 ದಿವಸ ಕಂಟಿನ್ಯೂ ನಾನು ಕೇಳ್ತಾ ಇದ್ದೀನಿ. 7 ವರ್ಷ ಇವತ್ತು ಕೇಳಿಲ್ಲ. ಪ್ರತಿ ವರ್ಷ ಬಂದು ನೋಡ್ಬೇಕು ಹೆಂಗೆ ಅನ್ನಿಸ್ತದೆ ಅಂತ ನೋಡಿದ ಭಾಳ ಸಿಕ್ಕಿಸ್ತದೆ. ಯಾಕಂದ್ರೆ ಯಾವುದೇ ಜಾತಿ ಯಾವುದೇ ದುನಿಯಾಗ ಇರಲಿಲ್ಲ. ಅದೊಂದು ಕಾಮನ್ ಆಗಿ ಮನುಷ್ಯನ ಹೆಂಗೆ ಬದುಕಬೇಕು, ಅವ್ರ ಜೀವನ ಮೌಲ್ಯ ಹೆಂಗೆ ಸುಧಾರಿಸ್ಕೋಬೇಕಂತಂದ್ರೆ ಮತ್ತು ಅದ್ರ ಮ್ಯಾಗ ಹೇಳು ಆಯ್ತು. ಭಾಳಷ್ಟು ನನಗೆ ಇವತ್ತಿಂದಂತೂ ಭಾಳ ಮೋಟಿವೇಶ್ನಲ್ ಸ್ಪೀಚ್ ಇತ್ತು ಇವತ್ತಿಂದು. ಅಂದ್ರೆ ನಮ್ಮ ಸಮೃದ್ಧಿ ಜೀವನ ಅಂತಂದ್ರೆ ಏನು ತಿಳ್ಕೊತೀವಿ, ನಮ್ಮ ಆಸ್ತಿ ಸಂಪತ್ತು ನಮ್ಮ ಜಾಸ್ತಿ ತಂದಲೇ ನಮ್ಗೆ ಸಮೃದ್ಧಿ ಜೀವನ ಅಂತ ತಿಳ್ಕೊತು. ಬಟ್ ಹಂಗಿಲ್ಲ. ಯಾರು ನಮ್ಮ ಫ್ಯಾಮಿಲಿದಲ್ಲಿ ನಮ್ದು ಕುಟುಂಬದಾಗ ಯಾರು ಸಂತೃಪ್ತಿ ಇರ್ತಾರೆ ಅವ್ರದೇ ಜೀವನ ಸಮೃದ್ಧ ಅಂತ ಹೇಳಿದ್ರು. ಹಾಗೆ ತಂದೆ ಮಕ್ಕಳ ಜೊತೆ ರಿಲೇಷನ್ ಭಾಳ ಖರಾಬ್ ಆಗ್ತಾ ಇದೆ. ನಿನ್ನೆ ಹೇಳಿದ್ರು ಕುಟುಂಬ ಬಗ್ಗೆ, ಇವತ್ತಿನ ಅದೇ ಹೇಳಿದ್ರು. ನಾವು ಮಕ್ಕಳ ಜೊತೆ ಹೆಂಗೆ ಅಪ್ಕೊಂಡಿರ್ಬೇಕು, ಅವ್ರ ಜೊತೆ ನಮ್ದು ವ್ಯವಹಾರ ಹೆಂಗಿರ್ಬೇಕು ಅದನ್ನು ಹೇಳಿದ್ರು. ಬಟ್ ಅದು ಯುವಕರ ಸಲುವಾಗಿ ಭಾಳ ಮಾರಕವಾಗಿತ್ತು. ನನಗೆ ಭಾಳ ಚಂದ ಅನ್ನಿಸ್ತು. ಅದು ಒಂದು ಉದಾಹರಣೆ ಕೊಟ್ಟರು. ತಂದೆ ಮಗನ ಸಲುವಾಗಿ ಅವ ಹಾಸ್ಪಿಟಲ್ದಾಗಿದ್ದಾಗ ತಂದೆ ಹೇಳ್ತಾನೆ, ನನಗೆ ಬಾಡಿಗೆ ಅಪ್ಕೊಂಡಿದ್ದೀನಿ ಅಂತ ಹೇಳಿ ಡಾಕ್ಟ್ರೇ, ನನ್ನ ಮಗ ಅವಾಗ ನೆಮ್ಮದಿದಿಂದ ಮಕ್ಕೋತಾನ ಅಂತ ಹೇಳಿದ್ರು. ಅದು ನನಗೆ ಉದಾಹರಣೆ ಕೇಳಿದ್ರೆ ನಾನು ನಿಜವಾಗ್ಲೂ ನನ್ನ ಕಣ್ಣೀರು ಬಂದು. ಇಂಥ ಉದಾಹರಣೆ ಅವ್ರು ಇಷ್ಟು ಮನಸ್ಸಿಗೆ ಮುಟ್ಟಿನಂಗೆ ಹೇಳ್ಯಾರಲ್ಲ, ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟದ ಅಂತ. ಮತ್ತು ಸಮಾಜಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಅದು ಭಾಳ ಮೋಟಿವೇಶ್ನಲ್ ಅದ. ಇಂಥ ಪ್ರವಚನಗಳು ಪ್ರತಿ ವರ್ಷ ನಡೀತಾ ಇರಬೇಕು ಮತ್ತು ಇದ್ರ ಲಾಭ ಎಲ್ಲರೂ ತಗೋತಾ ಇರಬೇಕು. ಮತ್ತು ಭಾಳಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಆಯ್ತು, ಅಲೆಕ್ಸಾಂಡ್ರ್ ಉದಾಹರಣೆ ಕೊಟ್ಟು ಹೇಳಿದ್ರು. ಸಮಾಜದಾಗ ನಾವು ಎಷ್ಟೇನೋ ಗಳಿಸ್ತೇವೆ, ಬಟ್ ಯಾವಾಗ ನಮ್ಮ ಜೊತೆಯಲ್ಲಿ ಬರ್ಲಿಕ್ಕಾಗಲ್ಲ. ನಾವು ಏನು ಗಳಿಸ್ತೇವೆ, ಏನಿರ್ತೇವೆ, ನಾವು ಸಮಾಜದಾಗ ಹೆಂಗೆ ವ್ಯವಹಾರ ಮಾಡ್ತೇವೆ ಅದೇ ಶಾಶ್ವತದ. ನಾವು ಜೊತೆಲಿ ಏನೂ ತೊಗೊಂಡು ಬರಲ್ಲ. ನಾವು ತೊಗೊಂಡು ಹೋಗೋದೂ ಏನೂ ಇಲ್ಲ. ಎಷ್ಟು ಸಂಪತ್ತಿದ್ರು ಯಾವ ಡಾಕ್ಟರ್ನು ನಮ್ಗೆ ಬದುಕಿಸ್ಲಿಕ್ಕಾಗಲ್ಲ. ಅದು ನಮ್ಮ ಕರ್ಮಗಳು ಒಳ್ಳೇದಿರಬೇಕು. ಅವು ಕರ್ಮಗಳೇ ನಮ್ದು ಅದ್ರ ಮೇಲ್ ಪ್ರತಿಫಲ ನಮ್ಮ ಕರ್ಮದ ಜೊತೆ ಏನು ಬರ್ತದಲ್ಲ ಅದೇ ನಮ್ಮ ಜೊತೆಯಲ್ಲಿ ಬರ್ತದ. ಮತ್ತು ನಾವು ಸುಳ್ಳಾಡಿ ಇನ್ನೊಬ್ಬರ ಕಡೆಯಿಂದ ಏನ ಗಳಿಸ್ಕೋಬೋದು, ಅವನ ಕಡೆಯಿಂದ ನಾವು ತಪ್ಪಿಸ್ಕೋಬೋದು. ಆ ಧರ್ಮರಾಯನ ಏಟಿಯಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಭಗವಂತಿಗರ ಅನ್ರಿ ಅವನಿಗರ ಶರಣಾಗತಿ ಆಗ್ರಿ ಅಂತ ಹೇಳ್ತಾ ಭಾಳ ಮಾರಕವಾಗಿ ಪ್ರವಚನ ಹೇಳಿದ್ರು. ನಂಗೆ ತುಂಬ ಹಿಡಿಸ್ತು. ಇದು ಲಾಭ ಪ್ರತಿ ವರ್ಷ ಎಲ್ಲರೂ ತಗೋಬೇಕಂತ ಹೇಳ್ತಾ